ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇನ್ನೊಬ್ರು ಡೆಲ್ಲಿಗೆ ಕಲೆಕ್ಷನ್ಗೆ ಒಂದು ಮಿನಿಸ್ಟರ್ ಇಟ್ಟಿದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನು? ಈಗ ನಮ್ಮಲ್ಲಿ ಚೀಫ್ ಮಿನಿಸ್ಟ್ರು, ಶಾಡೋ ಚೀಫ್ ಮಿನಿಸ್ಟ್ರು, ಆಮೇಲೆ ಇದನ್ನು ಹೇಳಿದ್ದಾರೆ ಸೂಪರ್ ಚೀಫ್ ಮಿನಿಸ್ಟ್ರು 1000 ಇದ್ಕೊಳ್ಳುತ್ತೆ. ಇವ್ರಿಗೆ ಹಾಕಬೇಕು. ನಿಮ್ಮದು ತೊಳ್ಕೊಳ್ಳಿ. ನೀವು ಮೋದಿಯವರು ನಮ್ಮ ದೇಶದ ಪ್ರಧಾನಿ. ಬರಗಾಲ ಬಂದು 6 ತಿಂಗಳಾಯಿತು. 3 ಕಾಸು ಹಣ ಬಿಡುಗಡೆ ಮಾಡಲಿಲ್ಲ. ರೈತರ ಕಷ್ಟದಲ್ಲಿದ್ದ ಸಹಾಯ ಮಾಡಲಿಲ್ಲ. ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪೊಲೀಸು, ಐ ಡಿ ಎಲ್ಲರನ್ನೂ ಕರ್ಕೊಂಡು ಇವತ್ತು ಓಟ್ ಕೇಳಕ್ಕೆ ಬರ್ತಾರೆ. BJP ಪಕ್ಷದವ್ರಿಗೆ ನಾಚಿಕೆ ಆಗಬೇಕು. ರೈತರ ಕಷ್ಟದಲ್ಲಿದ್ದಾಗ, ಕುಡಿಯೋ ನೀರಿಗೆ ಆಹಾರ ಇದ್ದಾಗ ಕೇಂದ್ರ ಸರ್ಕಾರದಿಂದ ಬಿಡಿಗಾಸು ನೀರು ಸಹಾಯ ಮಾಡಲಿಲ್ಲ. ಈಗ ಬಂದ್ಬಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರಿಗೆ ಹೇಳುವಂಥ ನೈತಿಕ ಹಕ್ಕು ಯಾರಿಗೂ ಕೂಡ ಇಲ್ಲ. ಹೋದ್ಸಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 29 ದಿನ ಬಂದರು. ಯಾರು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು 21 ದಿನ ಬಂದರು. ಇವ್ರ ಮಕ ನೋಡಿ ಓಟ್ ಹಾಕಿದ್ರ ಕೇವಲ 65 ಸ್ಥಾನ ಬಂತು. ಈಗಲೂ ಅಷ್ಟೇ. ಇವರಿಗೆ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾಯಿದೆ ಕರ್ನಾಟಕ ರಾಜ್ಯಕ್ಕೆ ಇವರು, ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾಯಿದ್ದಾರೆ ನೀವು ರಾಜ್ಯಕ್ಕೆ? ಎಲ್ಲ ಸರ್ವೆ. ಆಮೇಲೆ ಎಲೆಕ್ಟ್ರಲ್ ಬಾಂಡು ಲೂಟಿ ಹೊಡಿತಾ ಇದ್ದಾರೆ. ED, IT ಮತ್ತು ಯಾವುದು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. EDನ ಉಪಯೋಗಿಸ್ಕೊಂಡು, IT ಉಪಯೋಗಿಸ್ಕೊಂಡು ಹೋಗಿ ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಹತ್ರ ವಸೂಲಿ ಮಾಡೋದು. ಕಾಂಗ್ರೆಸ್ಗೂ ಬಂದಿದೆಯಲ್ಲ ಸರ್ ಬಾಂಡ್, ಅದು 7,000 ಕೋಟಿ ಅವ್ರದ್ದು. ನಮ್ಮ ಕಡೆಯಿಂದ ಸೆಕೆಂಡ್ ನಾವು ಇಲ್ಲಿ ನಾನು ಹೇಳ್ತಿರೋದು ಪ್ರಶ್ನೆ ಬೇರೆ. ಬಾಂಡ್ಸ್ ಎಲ್ಲರಿಗೂ ಬಂದಿರುತ್ತೆ. ಆದರೆ IT ದಾಳಿ, ED ದಾಳಿ ಆದ ತಕ್ಷಣ ಇವ್ರಾಗ BJP ಬಾಂಡ್ ಕೊಡ್ತಾರೆ. ಹೆಸರುಗಳು ಬಹಿರಂಗಪಡಿಸುತ್ತೆ ಯಾಕೆ ಸರ್? ಮಾಡಬೇಕೀಗ ಸುಪ್ರೀಂ ಕೋರ್ಟು ತೀರ್ಮಾನ ತಗೊಂಡಿದೆ, ಮಾಡ್ತಾರೆ. ಅಲ್ಲಿ IT ದಾಳಿ ಆಗುತ್ತೆ, ಇಲ್ಲಿ BJP ದುಡ್ಡು ಬರುತ್ತೆ. ED ದಾಳಿ ಆಗುತ್ತೆ, BJP ದುಡ್ಡು ಬರುತ್ತೆ. ನಾಚಿಕೆ ಆಗಬೇಕು. ಕಾಂಗ್ರೆಸ್ನ ಗ್ಯಾರಂಟಿ, ಮೋದಿಯಾಗ ವಾರಂಟಿ ಗ್ಯಾರಂಟಿ ಏನು ಸರ್? ಏನು ಮೋದಿ ಗ್ಯಾರಂಟಿ? ರೈತರಿಗೆ 3 ಕಾಸು ಸಹಾಯ ಮಾಡಲಿಲ್ಲ, ಬರಗಾಲದಲ್ಲಿ ಕುಡಿಯೋ ನೀರು ಸಹಾಯ ಮಾಡಲಿಲ್ಲ, ಮಹಿಳೆಯರಿಗೆ ಸಹಾಯ ಮಾಡಲಿಲ್ಲ, ಅಥವಾ ಯಾವುದೇ ವರ್ಗಕ್ಕೆ ಕರ್ನಾಟಕ ರಾಜ್ಯ ಜನಕ್ಕೆ ಸಹಾಯ ಮಾಡಲಿಲ್ಲ. ಸಾಲ ಮಾಡಿಟ್ಟು ಇದ್ದಾರಲ್ಲ ಅವರು ಮೋದಿಯವರು, ಅದೇ ದೊಡ್ಡ ಗ್ಯಾರಂಟಿ. 1947ರಿಂದ 2014ವರೆಗೂ ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ ಸಾಲ ಇತ್ತು. 2014ರಿಂದ 2024ವರೆಗೂ 130 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ. ಒಟ್ಟು ನಮ್ಮ ದೇಶದ ಸಾಲ 185 ಲಕ್ಷ ಕೋಟಿ. ಮೋದಿಯವರೊಬ್ಬರೇ 10 ವರ್ಷದಲ್ಲಿ 134 ಲಕ್ಷ ಕೋಟಿ ಸಾಲ ಮಾಡಿದ್ದೆ ಗ್ಯಾರಂಟಿ. ನಮ್ಮನ್ನೆಲ್ಲ ಸಾಲಗಾರ ಮಾಡಿಬಿಟ್ಟಿದ್ದಾರಲ್ಲ. ಒಂದು ತಲೆ ಮೇಲೆ 1.5 ಲಕ್ಷ ಇದೆ ಇವತ್ತು ನಮ್ಮ ದೇಶದಲ್ಲಿ. ನಮ್ಮನ್ನು ಸಾಲ ಮಾಡಿದ್ದೆ ದೊಡ್ಡ ಗ್ಯಾರಂಟಿ. ಸರ್, ಈ 5 ಗ್ಯಾರಂಟಿಯಿಂದ ನೀವು ನಂಬ್ಕೊಂಡಿದ್ದೀರಾ ನಮಗೆ 20 ಮೇಲೆ ಸಿಗ್ ಬರುತ್ತೆ. ಆದರೆ ಸರ್ವೆ ಪ್ರಕಾರ ನೋಡಿದ್ರೆ 5-6 ಮಾತ್ರ ಬರುತ್ತೆ. ಜನ ಇಷ್ಟಪಟ್ಟು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಮತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮತ್ತು ನಾವೇನು ಚುನಾವಣೆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದಕ್ಕೆ 100% ಭಾಗ ಈಡೇರಿಸ್ತೀವಿ ಅಂತ ಜನಕ್ಕೆ ಗೊತ್ತಿದೆ. ಯಾಕೆಂದರೆ 13ರಿಂದ 18ವರೆಗೂ ನಾವು ಈಡೇರಿಸಿದ್ವಿ. BJPಯವರು ಆಶ್ವಾಸನೆ, ನರೇಂದ್ರ ಮೋದಿಯವರು ಏನು 15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು. 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾದ ದೇಶದಲ್ಲಿರ್ತಕ್ಕಂಥ ಕಪ್ಪಣ್ಣ ತರ್ತೀವಿ ಅಂತ ಹೇಳಿದ್ರು. ಯಾವುದೂ ತರಲಿಲ್ಲ. ಈ ಕೇಂದ್ರ ಸರ್ಕಾರ ಇವತ್ತು EDನ ಬಿಡೋದು, ಆಮೇಲೆ IT ಕಳಿಸೋದು, ದುಡ್ಡು ಅವ್ರ ಪಕ್ಷಕ್ಕೆ ವಸೂಲಿ ಮಾಡೋದು. ಸರ್, ಈಗ ಕೋಲಾರ ಲೂಟಿ ಮಾಡ್ತಾ ಇದ್ದಾರೆ. ಸರ್, ಈಗ ಕೋಲಾರ ಸೀಟು ಇನ್ಸೈಡರ ಔಟ್ಸೈಡರ್ ನನಗೆ ಗೊತ್ತಿಲ್ಲ ಸರ್. ಸೌಮ್ಯ ರೆಡ್ಡಿ ಅವ್ರದ್ದು ಟಿಕೆಟ್ ಕನ್ಫರ್ಮ್ ಆಗಿದೆ ಸರ್. ಸೌಮ್ಯ ರೆಡ್ಡಿ ಅವ್ರದ್ದು ಕನ್ಫರ್ಮ್ ಆಗಿದೆ ಆಗುತ್ತೆ ಸರ್. ಈಗ ಜಿಲ್ಲಾ ಉಸ್ತುವಾರಿ, ಚುನಾವಣೆ ಉಸ್ತುವಾರಿ ತಗೊಂಡಿದ್ದೀವಿ. ಈಗ ಯಾವ ರೀತಿ ಸಿದ್ಧತೆಗಳಿದೆ ಜಿಲ್ಲೆಯಲ್ಲಿ? ಎಲ್ಲಿ ನೋಡಬೇಕು? ಈ ಸಲ 100% ಭಾಗ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪ್ರತಿನಿಧಿಸುತ್ತೆ. ಸರಿ, 2 ಬಣಗಳಿದೆಯಲ್ಲ ಸರ್. ಒಂದು ಕಡೆ ಕೊತ್ತೂರು ಮಂಜುನಾಥ್. ಎಲೆಕ್ಷನ್ ಟೈಮಲ್ಲಿ ಎಲ್ಲ ಒಂದೇ ಬಣ. ರೈಟ್ಗೆ ಕೊಡಬೇಕು ಅಲ್ಲ ಸರ್, ರೈಟ್ಗೆ ಕೊಡಬೇಕು ಹಾಗಂತೇಳಿ ಕೊತ್ತೂರು ರೈಟು, ರೈಟ್, ಲೆಫ್ಟು, ಸೆಂಟ್ರು ಯಾರು ಕೊಟ್ಟರು ಕಾಂಗ್ರೆಸ್ ಸಲ ಓಟ್ ಹಾಕೇ ಹಾಕ್ತಾರೆ. ಕಾರಣ ಏನಂದರೆ ಹಿಂದೆ 5 ವರ್ಷ BJP ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ. ನಮ್ಮಲ್ಲಿ ಏನೋ ಒಳಗುಂಪು ಸ್ವಲ್ಪ ಜಗಳ ಇತ್ತು. ಆದರೆ
ಕೆಲಸ ಮಾಡೋದ್ರಲ್ಲಿ ಏನ್ ಬಂಡಾಯ ಆಗಿದ್ರು ಅವ್ರು ಯಾರು ಒಂದೇ ವೇದಿಕೆಗೆ ಬಂದಿಲ್ವಲ್ಲ ಸರ್, ಕೆಲಸ ಇವತ್ತು ಮಾಡೋದ್ರಲ್ಲಿ ಯಾವತ್ತೂ ಏನು ಹಿಂದೆ ಮುಂದೆ ಏನು ಮಾಡಿಲ್ವಲ್ಲ ಮುನಿಯಪ್ಪನವರು ಕೆಲಸ ಮಾಡೋದ್ರಲ್ಲಿ ನಂಬರ್ 1 ಯಾವತ್ತು. ಕೆಲವು ಸರ್, district ಈಗಲೂ ಅಲ್ಲಿ ಕಾಂಗ್ರೆಸ್ ಇವರು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.